ನಮಸ್ಕಾರ ಸ್ನೇಹಿತರೆ, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕನ್ನಡ ಸಿನಿಮಾ ರಂಗದಲ್ಲಿ ದಶಕಗಳ ಕಾಲ ಮಿಂಚಿ ಮರೆಯಾದ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ರಾತ್ರೋರಾತ್ರಿ ಕೆಡವಲಾಗಿದೆ. ಕೆಂಗೇರಿಯ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಈ ಸಮಾಧಿಯನ್ನ ತೆರವುಗೊಳಿಸಲಾಗಿದೆ. ಇದರಿಂದಾಗಿ ವಿಷ್ಣುವರ್ಧನ್ ಅವರ ಫ್ಯಾನ್ಸ್, ರಾಜ್ಯ ಸರ್ಕಾರ, ಪೊಲೀಸರು ಹಾಗೂ ಫಿಲ್ಮ್ ಇಂಡಸ್ಟ್ರಿ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಸರ್ಕಾರ ರಾತ್ರೋರಾತ್ರಿ ಸಮಾಧಿಯನ್ನ ಕೆಡವಿ ಹೇಡಿ ಕೃತ್ಯ ಮಾಡಿದೆ ಅಂತ ಕಿಡಿಕಾರುತ್ತಿದ್ದಾರೆ. ಹಿರಿಯ ನಟ ಬಾಲಣ್ಣ ಅವರ ಕುಟುಂಬದವರೇ ಈ ಕೃತ್ಯ ಮಾಡಿಸಿದ್ದಾರೆ ಅನ್ನೋ ಆರೋಪ ಮಾಡಲಾಗ್ತಿದೆ. ಸಾವಿನ ನಂತರವೂ ಈ ವ್ಯಕ್ತಿಗೆ ನ್ಯಾಯ ಇಲ್ವಾ ಅಂತ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಿದೆ. ಹಾಗಿದ್ರೆ ನಿಜಕ್ಕೂ ನಡೆದಿದ್ದೇನು? 16 ವರ್ಷಗಳ ಬಳಿಕ ಸರ್ಕಾರ ವಿಷ್ಣು ಸಮಾಧಿಯನ್ನ ರಾತ್ರೋರಾತ್ರಿಯೂ ಒಳ್ಳೆ ಸೀಕ್ರೆಟ್ ಆಪರೇಷನ್ ಮಾಡ್ದಂಗೆ ಮಾಡಿ ಅಗದು ತಗೊಂಡು ಹೊತ್ಕೊಂಡು ಹೋಗಿರೋದಕ್ಕೆ ಬೇರೆ ಕಡೆಗೆ ತೆರವು ಮಾಡಿದ್ಯಾಕೆ? ಇಂಥ ಕಾರ್ಯಾಚರಣೆಯ ಅವಶ್ಯಕತೆ ಏನಿತ್ತು? ಎಲ್ಲವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡಿದೆ ನೋಡಿ. ರಾತ್ರೋರಾತ್ರಿ ಸಮಾಧಿ ತೆರವು. ಸ್ನೇಹಿತರೆ, ಘನತವೆತ್ತ ರಾಜ್ಯ ಸರ್ಕಾರ ಮಧ್ಯರಾತ್ರಿ ಇಂಥ ಒಂದು ಕೆಲಸ ಮಾಡಿದೆ. ಬೆಂಗಳೂರಿನ ಕೆಂಗೇರಿ ಬಳಿಯ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಕನ್ನಡ ಸಿನಿಮಾ ರಂಗದ ಜನಪ್ರಿಯ ನಟ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ತೆರವು ಮಾಡಲಾಗಿದೆ. 35 ವರ್ಷಗಳ ಕಾಲ ಇವರು ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿರುವಂಥ ಒಬ್ಬ ಹಿರಿಯ ನಟರಾಗಿದ್ದರು. 200ಕ್ಕೂ ಅಧಿಕ ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ದೊಡ್ಡ ಪ್ರಮಾಣದ ಅಭಿಮಾನಿ ಬಳಗವನ್ನು ಹೊಂದಿದ್ರು ವಿಷ್ಣುವರ್ಧನ್ ಅವರು. ಅವರ ಅಂತ್ಯಕ್ರಿಯೆನ ಬೆಂಗಳೂರಿನ ಕೆಂಗೇರಿಯಲ್ಲಿರೋ ಈ ಅಭಿಮಾನ್ ಸ್ಟುಡಿಯೋ ಆವರಣದಲ್ಲಿ ಮಾಡಲಾಗಿತ್ತು. ಆಮೇಲೆ ಇದೇ ಜಾಗದಲ್ಲಿ ಒಂದು ಸಮಾಧಿ ರೀತಿ ಸ್ಮಾರಕ ಥರ ಕೂಡ ಮಾಡಿಬಿಟ್ರು. ಕೆಂಗೇರಿಯಿಂದ ಬನಶಂಕರಿಗೆ ಉತ್ತರಹಳ್ಳಿ ರಸ್ತೆಯಲ್ಲಿ ಹೋಗಬೇಕಾದ್ರೆ ನಿಮಗೆ ಬಲಗಡೆ ಈ ಜಾಗ ಕಾಣಿಸುತ್ತೆ. ಆದರೆ ಕಳೆದ ಗುರುವಾರ ರಾತ್ರೋರಾತ್ರಿ ಹೈಕೋರ್ಟ್ ಸೂಚನೆ ಮೇರೆಗೆ ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ಈ ಸಮಾಧಿಯನ್ನ ಅಗೆದು ತೆಗೆಯಲಾಗಿದೆ. ಜೆಸಿಬಿ ಹಲವು ಕಾರ್ಮಿಕರನ್ನ ಬಳಸಿಕೊಂಡು ಜಾಗವನ್ನ ಖಾಲಿ ಮಾಡಲಾಗಿದೆ. ಅಭಿಮಾನಿಗಳ ವಿರೋಧದ ನಡುವೆ ಕೂಡ ನೆಲಸಮ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಭುಗಿಲೆದ್ದ ಆಕ್ರೋಶ. ಈ ಸುದ್ದಿ ಗೊತ್ತಾಗ್ತಿದ್ದ ಹಾಗೆ ರಾಜ್ಯಾದ್ಯಂತ ವಿಷ್ಣು ಅಭಿಮಾನಿಗಳ ಆಕ್ರೋಶ ಜೋರಾಗಿದೆ. ರಾತ್ರೋರಾತ್ರಿ ಹೇಡಿತನದ ಕೆಲಸ ಮಾಡಿದ್ದೀರಾ? 75ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಸಮೀಪ ಇದ್ದಾಗಲೇ ಈ ಕೃತ್ಯ ಮಾಡಿಬಿಟ್ಟಿದ್ದೀರಲ್ಲ. ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ಯಾಕೆ ಮುಟ್ಟಿದ್ರಿ? ಈ ರೀತಿ ರಾತ್ರೋರಾತ್ರಿ ಅಗದು ಹಾಕುವಂಥ ಕೆಲಸ ನಿಮಗೆ ಅಷ್ಟ ಅಗತ್ಯ ಏನಿತ್ತು ಅಂತ ಸರ್ಕಾರದ ವಿರುದ್ಧ ಪ್ರಶ್ನೆ ಕೇಳ್ತಿದ್ದಾರೆ. ಈ ಸುದ್ದಿ ತಿಳಿತಾ ಇದ್ದ ಹಾಗೆ ನೂರಾರು ವಿಷ್ಣುವರ್ಧನ್ ಅಭಿಮಾನಿಗಳು ಸಮಾಧಿ ಇದ್ದ ಸ್ಥಳಕ್ಕೆ ಬಂದು ಪ್ರತಿಭಟನೆ ಕೂಡ ಮಾಡಿದ್ರು. ಈ ವೇಳೆ ಪೊಲೀಸರು ಹಾಗೂ ಫ್ಯಾನ್ಸ್ ಮಧ್ಯೆ ವಾಗ್ವಾದ ಆಗಿ ಪರಿಸ್ಥಿತಿ ಉಲ್ಬಣಗೊಳ್ತಿದ್ದಂತೆ ಪೊಲೀಸರು ಕೆಲವರನ್ನ ವಶಕ್ಕೆ ತಗೊಂಡು ಆಮೇಲೆ ರಿಲೀಸ್ ಮಾಡಿದ್ರು. ಅತ್ತ ವಿಷ್ಣುವರ್ಧನ್ ಸೇನಾ ಸಮಿತಿಯ ಅಧ್ಯಕ್ಷ ಶ್ರೀನಿವಾಸ್ ಅವರು ಕೊನೆಗೂ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯನ್ನ ನೆಲಸಮ ಮಾಡಿಬಿಟ್ಟಿದ್ದಾರೆ. 11 ವರ್ಷಗಳ ಹೋರಾಟ ನೀರಲ್ಲಿ ಹೋಮ ಮಾಡ್ದಂಗಾಗಿದೆ. ವಿಷ್ಣುವರ್ಧನ್ ಅವರಿಗೆ 10 ಗುಂಟೆ ಜಾಗ ಕೊಡಲಾಗದ ನಾಚಿಕೆಗೇಡಿನ ಸರ್ಕಾರ ಇದು ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಅತ್ತ ನಿರ್ದೇಶಕ ರವಿ ಶ್ರೀವತ್ಸ ಫೇಸ್ಬುಕ್ ಲೈವ್ನಲ್ಲಿ ಕಣ್ಣೀರು ಹಾಕಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ನರಸಿಂಹಲು ರಿಯಾಕ್ಟ್ ಮಾಡಿ, ಇದು ನಮ್ಮ ಸಿನಿಮಾ ರಂಗದ ಸಮಸ್ಯೆ, ನಾನು ಏನಾಯ್ತು ಅಂತ ತಿಳ್ಕೊಳ್ತೀನಿ, ಈ ಸಮಸ್ಯೆ ಬಗೆಹರಿಸೋ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನಿದು ಸಮಾಧಿ ಗಲಾಟೆ? ಸ್ನೇಹಿತರೆ, ಹೈಕೋರ್ಟ್ ಸೂಚನೆ ಮೇರೆಗೆ ಈ ಸಮಾಧಿಯನ್ನ ತೆರವು ಮಾಡಲಾಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಆದರೆ ಇದಕ್ಕೆಲ್ಲ ಬಾಲಕೃಷ್ಣ ಫ್ಯಾಮಿಲಿಯವರೇ ಕಾರಣ ಅಂತ ವಿಷ್ಣುವರ್ಧನ್ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣು ಸಮಾಧಿ ಜಾಗ ಉಳಿಸ್ಕೊಡಿ ಅಂತ ಸಿಎಂಗೆ ರಿಕ್ವೆಸ್ಟ್ ಮಾಡಲಾಗಿತ್ತು ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಕಡೆಯಿಂದ. ಅವರು ಜಾಗ ಉಳಿಸ್ಕೊಡೋದಾಗಿ ಭರವಸೆ ಕೊಟ್ಟಿದ್ರು. ಮತ್ತೊಮ್ಮೆ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿಯೋಗ ಅವರನ್ನ ಭೇಟಿ ಮಾಡೋದು ಕೂಡ ಇತ್ತು. ಆದರೆ ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಬಾಲಕೃಷ್ಣ ಕುಟುಂಬದವರು ರಾತ್ರೋರಾತ್ರಿ ಸಮಾಧಿಯನ್ನ ಧ್ವಂಸ ಮಾಡಿಸಿದ್ದಾರೆ ಅಂತ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಆರೋಪಿಸಿದೆ. ಸ್ನೇಹಿತರೆ, ಇಲ್ಲಿ ಸಹಜವಾಗಿ ನೀವು ಬಾಲಕೃಷ್ಣ ಯಾರು, ಅವರಿಗೂ ಈ ಸಮಾಧಿಗೂ ಏನು ಸಂಬಂಧ ಅಂತ ಕೇಳಬಹುದು. ಸ್ನೇಹಿತರೆ, ಇಲ್ಲೇ ಇರೋದು ಮುಖ್ಯ ತಿರುಳು. ಇದರಿಂದಲೇ ವಿಚಾರ ಹೈಕೋರ್ಟ್ಗೂ ಕೂಡ ಹೋಗಿದ್ದು. ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ. ವಿಷ್ಣುವರ್ಧನ್ 2009 ಡಿಸೆಂಬರ್ 30ನೇ ತಾರೀಕು ಹೃದಯಾಘಾತ ಉಂಟಾಗಿ ನಿಧನರಾದರು. ಆಗ ಅವರ ಅಂತಿಮ ಸಂಸ್ಕಾರವನ್ನ ಸರ್ಕಾರಿ ಗೌರವಗಳೊಂದಿಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡಲಾಯಿತು. ಆಗ ಇದು ವಿವಾದಿತ ಜಾಗ ಅಂತ ಯಾರೂ ಯೋಚನೆ ಮಾಡಿರಲಿಲ್ಲ. ಮಾಡಿಬಿಟ್ರು. ಅಂತಿಮ ಸಂಸ್ಕಾರ ಆದ ಕೆಲ ವರ್ಷಗಳ ನಂತರ ಇಲ್ಲೇ ಸ್ಮಾರಕ ನಿರ್ಮಿಸಬೇಕು ಅಂತ ವಿಷ್ಣುವರ್ಧನ್ ಅವರ ಫ್ಯಾಮಿಲಿ ಮತ್ತು ಅವರ ಫ್ಯಾನ್ಸ್ ಕಡೆಯಿಂದ ಆಗ್ರಹ ಬಂತು. ಇದಕ್ಕೆ ರಾಜ್ಯ ಸರ್ಕಾರ ಓಕೆ ಅಂತು. 2010-11 ಬಜೆಟ್ನಲ್ಲಿ 11 ಕೋಟಿ ರೂಪಾಯಿ ಅನುದಾನ ಕೂಡ ಘೋಷಿಸಿತು. ಆದರೆ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕೆ ಹಿರಿಯ ನಟ ಬಾಲಕೃಷ್ಣ ಕುಟುಂಬ ವಿರೋಧ ವ್ಯಕ್ತಪಡಿಸಿತು. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಪುರಿ ಜಗನ್ನಾಥಕ್ಕೆ ಹೊಸ ಟ್ರಿಪ್ ಅನ್ನ ಆಯೋಜಿಸಿದೆ. 3 ನೈಟ್ 4 ಡೇ ಟ್ರಿಪ್ ಇದು. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂದ್ರೆ ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ್, ದೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ ಹಾಗೂ ಕಟಕ್ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 29,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ
ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ ಸೆಪ್ಟೆಂಬರ್ 3, 2025. ಕೆಲವೇ ಸೀಟುಗಳು ಲಭ್ಯ ಇದಾವೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡುವ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಯಾಕಂದ್ರೆ ಈ ಅಭಿಮಾನ್ ಸ್ಟುಡಿಯೋಗೆ ಸಂಬಂಧಪಟ್ಟ ಕೇಸ್ 2004ರಿಂದಲೂ ಅಂದ್ರೆ ವಿಷ್ಣುವರ್ಧನ್ ಅವರು ಮೃತಪಡೋಕು 5 ವರ್ಷ ಮುಂಚಿನಿಂದಲೂ ಕೋರ್ಟ್ನಲ್ಲಿತ್ತು. ಬಾಲಕೃಷ್ಣ ಅವರಿದ್ದಾಗ ಅಭಿಮಾನ್ ಸ್ಟುಡಿಯೋ ಅಭಿವೃದ್ಧಿಗಾಗಿ ಸರ್ಕಾರದಿಂದ 20 ಎಕರೆ ಜಾಗ ಪಡೆದಿದ್ರು. ಅದರಲ್ಲಿ 10 ಎಕರೆ ಜಾಗ ಮಾರಾಟ ಮಾಡಿ ಉಳಿದ 10 ಎಕರೆಯಲ್ಲಿ ಸ್ಟುಡಿಯೋ ಡೆವಲಪ್ ಮಾಡೋದಾಗಿ ಬಾಲಕೃಷ್ಣ ಫ್ಯಾಮಿಲಿ ಹೇಳ್ಕೊಂಡಿತ್ತು. ಜೊತೆಗೆ ಸ್ಟುಡಿಯೋ ಅಭಿವೃದ್ಧಿ ಪಡಿಸದೇ ಹೋದ್ರೆ ಆಗ 10 ಎಕರೆ ಜಾಗವನ್ನ ಕೂಡ ಸರ್ಕಾರ ವಶಪಡಿಸಿಕೊಳ್ಳೋ ಅಧಿಕಾರ ಹೊಂದಿತ್ತು. ಆದ್ರೆ ಇದು ಯಾವುದು ಸರಿಯಾಗಿ ಆಗ್ಲಿಲ್ಲ. ಸ್ಟುಡಿಯೋ ಡೆವಲಪ್ ಕೂಡ ಆಗ್ಲಿಲ್ಲ ಸರಿಯಾಗಿ. ಸರ್ಕಾರ ಕೂಡ ಆ ಜಾಗವನ್ನ ವಶಪಡಿಸಿಕೊಳ್ಳಿಲ್ಲ. ಮುಂದೆ ಬಾಲಕೃಷ್ಣ 2003ರಲ್ಲಿ ನಿಧನರಾದ್ರು. ಬಳಿಕ 2004ರಲ್ಲಿ ಈ ಜಾಗದ ಹಕ್ಕಿನ ವಿಚಾರವಾಗಿ ಬಾಲಕೃಷ್ಣ ಕುಟುಂಬದ ಸದಸ್ಯ ಒಬ್ರು ಕೋರ್ಟ್ ಮೆಟ್ಟಿಲೇರಿದ್ರು. ಆ ಜಾಗದ ಮಾಲೀಕತ್ವ ಮತ್ತು ಆ ಜಾಗ ವಿಭಜನೆ ಆಗಬೇಕು ಅಂತ ಅರ್ಜಿ ಹಾಕಿದ್ರು. ಹೀಗಾಗಿ ಈ ವಿವಾದ ಕೋರ್ಟ್ನಲ್ಲಿರೋದ್ರಿಂದ ಸ್ಮಾರಕ ನಿರ್ಮಾಣ ಕೂಡ ಆಗಲಿಲ್ಲ. ಹಾಗೆ ನೋಡಿದ್ರೆ ಸ್ಟುಡಿಯೋ ಕಾರ್ಯನಿರ್ವಹಣೆ ಸಂಬಂಧ ಸರ್ಕಾರ ಸರಿಯಾಗಿ ತನಿಖೆ ನಡೆಸಬೇಕಾಗಿತ್ತು. ತನಿಖಾ ತಂಡ ಕೂಡ ಸ್ಟುಡಿಯೋದ 10 ಎಕರೆ ಜಾಗ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಸರ್ಕಾರಕ್ಕೆ ಸೂಚಿಸಿತ್ತು. ಆದರೆ ಸರ್ಕಾರ ಬಾಲಕೃಷ್ಣ ಮಕ್ಕಳಿಂದ ಭೂಮಿ ಪರಭಾರೆಯ ದಾಖಲೆಗಳು ಅಂದರೆ ಆ ಭೂಮಿ ಮೇಲಿರೋ ಸಾಲ ಅಥವಾ ಬಾಧ್ಯತೆಯ ಅಧಿಕೃತ ದಾಖಲೆ ಹಾಗೂ ದೃಢೀಕರಣ ಪತ್ರ ಮಾಡಿಸಿಕೊಳ್ಳಲಿಲ್ಲ. ನಂತರ ಬಾಲಕೃಷ್ಣ ಮಕ್ಕಳು ಸರ್ಕಾರದ ಮುಟ್ಟುಗೋಲು ಆದೇಶದ ವಿರುದ್ಧ 2015ರಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿ ಸ್ಟೇ ತಗೊಂಡ್ಬಂದ್ರು. ಹೀಗಾಗಿ ಸರ್ಕಾರ ಸ್ಮಾರಕಕ್ಕೆ ಅದರ ಪಕ್ಕದಲ್ಲಿ ಮತ್ತೊಂದು ಜಾಗವನ್ನ ಗುರುತಿಸ್ತು. ಭೂಮಿ ಪೂಜೆ ಕೂಡ ಆಯ್ತು. ಆದ್ರೆ ಅದು ಫಾರೆಸ್ಟ್ ಏರಿಯಾ ಅಂತ ಹೇಳಿ ಒಂದಷ್ಟು ಜನ ಮತ್ತೆ ಅಲ್ಲಿ ಅದಕ್ಕೂ ಕೋರ್ಟಿಗೆ ಹೋದ್ರು, ಅಲ್ಲಿ ಬೇಡ ಅಂತ. ಈ ನಡುವೆ ಭಾರತಿ ವಿಷ್ಣುವರ್ಧನ್ ಅವರು ಮಾತ್ರ ಮೈಸೂರಲ್ಲೇ ಸ್ಮಾರಕ ಮಾಡಬೇಕು ಅಂತ ಹಠ ಹಿಡಿದಿದ್ರು. ಅದರಂತೆ ಮೈಸೂರಲ್ಲಿ 2.75 ಎಕರೆ ಜಾಗದಲ್ಲಿ ಸ್ಮಾರಕ ನಿರ್ಮಾಣನೂ ಆಯಿತು. ಆದರೆ ವಿಷ್ಣುವರ್ಧನ್ ಅಭಿಮಾನಿಗಳು ಮಾತ್ರ ಅವ್ರ ಸಮಾಧಿ ಜಾಗದಲ್ಲೇ ಆಗಬೇಕು, ಶಿಫ್ಟ್ ಏನಕ್ಕೆ ಮಾಡಬೇಕು, ಬೇಕಾದ್ರೆ ನಾವೇ ಆ ಜಾಗವನ್ನು ಖರೀದಿ ಮಾಡ್ತೀವಿ ಅಂತ ಹೇಳಿ ಮತ್ತೆ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆಗ ಕೋರ್ಟ್ ಅಭಿಮಾನಿಗಳು ಆ ಸ್ಥಳ ಕೇಳೋಕೆ ಬರಲ್ಲ, ವಿಷ್ಣುವರ್ಧನ್ ಅವರ ಫ್ಯಾಮಿಲಿಯವರು ಕೇಳಿದ್ರೆ ಆ ಬಗ್ಗೆ ಆಲೋಚನೆ ಮಾಡಬಹುದು ಅಂತ ಹೇಳಿತ್ತು. ಈ ಬಗ್ಗೆ ಕೋರ್ಟ್ ವಿಷ್ಣು ಕುಟುಂಬಸ್ಥರ ಅಭಿಪ್ರಾಯನೂ ಕೇಳ್ತು. ಆಗ ಅವರು ನಮಗೆ ಮೈಸೂರಲ್ಲಿ ನಿರ್ಮಿಸಿರೋ ವಿಷ್ಣು ಸ್ಮಾರಕನೇ ಸಾಕು ಅಂತ ಹೇಳಿದ್ರು. ಹೀಗಾಗಿ ಹೈಕೋರ್ಟ್ ಆ ಸಮಾಧಿಯನ್ನ ತೆರವು ಮಾಡಿ ಅಂತ ಸೂಚನೆ ಕೊಟ್ಟರು. ಅದರಂತೆ ರಾತ್ರೋರಾತ್ರಿ ಸರ್ಕಾರ ಆಪರೇಷನ್ ಮಿಡ್ನೈಟ್ ಆಪರೇಷನ್ ನಡೆಸಿ ಅಗದ ಹಾಕಿ ಎಲ್ಲ ತೆರವುಗೊಳಿಸಿದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.